ದಕ್ಷಿಣ ಮತಕ್ಷೇತ್ರದ ವಾರ್ಡ್ ನಂಬರ್ 37 ರಂಪೂರ್ ಬಡಾವಣೆಯಲ್ಲಿ ಕಳೆದ ವರ್ಷಗಳಿಂದ ಬೀದಿ ನಾಯಿಗಳ ತುಂಬ ಹಾವಳಿಯಾಗಿದೆ. ನಾವು ಇಲ್ಲಿ ಬಂದು ಮಹಾನಗರ ಪಾಲಿಕೆ ಸದಸ್ಯರಾದ ನಮ್ಮ ಧರ್ಮಪತ್ನಿ ರೇಣುಕಾ ರಾಮೂರ್ ರೆಡ್ಡಿ ಗುಮ್ಮಟ್, ನಾವು ನಮ್ಮ ಧರ್ಮಪತ್ನಿ ಬಂದು ಇಲ್ಲಿ ನಾವು ಅನೇಕ ಬಾರಿ ನಮ್ಮ ಅರ್ಜಿಯನ್ನು ಸಲ್ಲಿಸಿದ್ದೇವೆ. ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ ಅಂತ ಏರಿಯಾದಲ್ಲಿ. ಆದರೂ ಕೂಡ ಯಾರೂ ಸ್ಪಂದಿಸ್ತಾ ಇಲ್ಲ. ಹೆಲ್ತ್ ಆಫೀಸರ್ಗೆ ಫೋನ್ ಮಾಡಿದ್ರೆ ನಿಮ್ಮಲ್ಲೇ ಯಾರಾದರೂ ನಾಯಿ ಹಿಡಿಯೋರು ಇದ್ದರು ನೋಡ್ರಿ, ಅವ್ರ ಕೈಲೇ ಮಾಡಿಸ್ಕೋರಿ ಅಂತ ಮಾತಾಡ್ತಾರೆ. ಟೋಟಲಿ ನಮ್ಮ ವಾರ್ಡ್ದು ಏನೇ ಸಮಸ್ಯೆ ಇದ್ದರೆ ಯಾವುದಕ್ಕೂ ಯಾರೂ ಸ್ಪಂದಿಸಲಾಗ್ಯಾರ. ಹಾಗಾಗಿ ನಿನ್ನೆ ಹುಡುಗ 4 ವರ್ಷದ ಹುಡುಗ ಟ್ಯೂಷನ್ಲೇ ಮನೆಗೆ ಬರೋತ್ತಿಗೆ ನಾಯಿಗಳು 3 ನಾಯಿಗಳು ಅಟ್ಯಾಕ್ ಮಾಡಿ ಜೀವ ಹೋಗೋದೇ ಉಳಿದದ. ಹೀಗಾಗಿ ಕಾಲ್ಯಾಗ ಯಾರೂ ಕೂಡಪ್ಲೇ ಇಲ್ಲ. ಜನರಿಗಿಂತ ಹೆಚ್ಚಿಗೆ ನಾಯಿಗಳಾಗ್ಯಾವ, ಯಾರೂ ಸ್ಪಂದಿಸ್ತಾ ಇಲ್ಲ. ಪ್ರತಿಯೊಂದಕ್ಕೂ ನಾವು ಎಲ್ಲ ಅರ್ಜಿ ಕೊಟ್ಟಿದ್ದೀವಿ, ಯಾವುದೂ ರೆಸ್ಪಾನ್ಸ್ ಇಲ್ಲ. ಅದಕ್ಕಾಗಿ ನಾವು ಇವತ್ತು ಹೋರಾಟ ಮಾಡ್ಲತ್ತೀವಿ. ಇದೇ ರೀತಿ ನಮ್ಗೆ ಸ್ಪಂದಿಸಲಿಲ್ಲ, ನಮ್ಗೆ ಯಾವುದೂ ಸ್ಪಂದನೆ ಕೊಡಲಿಲ್ಲ ಅಂತಂದ್ರೆ ನಾವು ಉಗ್ರವಾದ ಹೋರಾಟ ಮಾಡಿ ಕಲಬುರಗಿ ಮಹಾನಗರ ಪಾಲಿಕೆ ಎದುರುಗಡೆ ಧರಣಿ ಕುಂದಿರ್ತೀವಿ. ಕಳೆದ ಶರಣಬಸವೇಶ್ವರ ಕೆಲವು ದಿನಗಳಿಂದ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಗುಳಿಗಳನ್ನು ಇದೇ ನಾಯಿಗಳು ಕಡಿದು 2 ಗುಳಿ ಸತ್ತಿದ್ದಾವೆ. ಅದ್ರದ್ದು ಬಂದು ಮನವಿ ಕೊಟ್ಟಿದ್ದೀವಿ ನಾವು. ಗುಲ್ಬರ್ಗ ಜಿಲ್ಲಾದ ದೊಡ್ಡ ಆರಾಧ್ಯ ದೈವ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಭಕ್ತಾದಿಗಳು ಓಡಾಡಪ್ಲೇ ಇಲ್ಲ ನಾಯಿಗಳ ಕಾಟದಿಂದ. ಈಗ ಈ ಕೂಡಲೇ ನಮಗೆ ಕ್ರಮ ಕೈಗೊಳ್ಳಿಲ್ಲ, ಇದಕ್ಕೆ ಏನ್ರೆ ಒಂದು ನಮಗೆ ಆ್ಯಕ್ಷನ್ ತಗೊಳ್ಳಿಲ್ಲ ಅಂತಂದ್ರೆ ನಾವು ಇಲ್ಲೇ ಧರಣಿ ಕುಂದಿರ್ತೀವಿ. 2 ದಿನ ಟೈಮ್ ಕೊಡ್ತೀವಿ ಮಹಾನಗರ ಪಾಲಿಕೆಗೆ. ಇದಕ್ಕೆ ಯಾರು ರೆಸ್ಪಾನ್ಸ್ ಮಾಡಲಿಲ್ಲ ಅಂದ್ರೆ ನಾವು ಇಲ್ಲೇ ಧರಣಿ ಕುಂತು ಬಿಡ್ತೀವಿ.